ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಬಡಿಯಿರಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ತಿಳಿಸ್ಕೊಡ್ಬೇಕಂತ ವಿಷಯ ಅಂತಂದರೆ ಬೈಕ್ ಟ್ಯಾಕ್ಸಿ ನಿಮ್ಗೆ ಸುರಕ್ಷಿತವಾಗಿ ಕೈಗೆಟುಕುವ ಥರದಲ್ಲಿ ದೈನಂದಿನ ಸಂಚಾರಕ್ಕೆ ನಿರ್ಣಯ ನೋಡಿ. ಕರ್ನಾಟಕ HCಗೆ ಮಹಿಳಾ ಪ್ರಾಮಾಣಿಕತೆ ಹೇಳಿಕೆ ನೋಡಿ. ಬೈಕ್ ಟ್ಯಾಕ್ಸಿಗೆ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ, ಮತ್ತೆ ಮುಂದೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಯಾವಾಗ ಬ್ಯಾನ್ ಆಯಿತೋ ಆಟೋದಾರರ ಕತೆ ಮುಗೀತು. ಆಟೋದಾರ ಅಂತ ಹೇಳ್ತಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ. RTOದವರು ಹಿಂದೆಗಡೆಯಿಂದ ಚೂ ಬಿಟ್ಟಿದ್ದಾರೆ. ಇಷ್ಟು ದಿನ ದಂಧೆ ಅನ್ನಿಸ್ಲಿಲ್ಲ, ಈಗ ಆಟೋದವ್ರ ಮೇಲೆ ದಂಧೆ ಅಂತ ಪ್ರಾಣ ಮಾಡ್ತಿದ್ದಾರೆ. ಫಸ್ಟು ಯಾರೇ ಒಬ್ಬರು ಹಾಸ್ಪಿಟ್ಲಿಗೆ ಹೋದ್ರೂ ಫಸ್ಟು ಬರ್ತಿದ್ದಾರೆ ಆಟೋದವರು. ಯಾರೇ ಒಬ್ಬರು ಏಟಾಗಲಿ ಏನಾರೇ ಆಂಬುಲೆನ್ಸ್ ಬರ್ತದೋ ಬರಲ್ವೋ ಗೊತ್ತಿಲ್ಲ, ಫಸ್ಟು ಆಟೋದವ್ರು ಬರ್ತಾರೆ. ಫಸ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಅವ್ರ ಬಗ್ಗೆ ನೀವೇ ಪ್ರಯಾಣ ಮಾಡ್ತೀರ, ನೀವೇ ಡೈಲಿ ಓಡಾಡ್ತೀರ, ಅವ್ರ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತೀರ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬೈಕ್ ಟ್ಯಾಕ್ಸಿ ಕೆಟ್ಟದು ಅಂತ ಹೇಳ್ತಿಲ್ಲ, ಸೇಫ್ ಇಲ್ಲ, ಬಟ್ ಅದಕ್ಕೊಂದು ರೂಲ್ಸ್ ಇರುತ್ತೆ. ನಾವು ಆಟೋ ಅಂತ ಅಂದರೆ ಆಟೋಗೆ ಮೀಟ್ ಹಾಕೋತೀವಿ, ಅದಕ್ಕೆ ಡೈಲಿ ಇನ್ಸೂರೆನ್ಸ್ ಇರುತ್ತೆ, FC ಇರುತ್ತೆ, ರೋಡ್ ಟ್ಯಾಕ್ಸ್ ಕಟ್ತೀವಿ. ಇವರು ವೈಟ್ ಬೋರ್ಡು, ರೋಡ್ ಟ್ಯಾಕ್ಸ್ ಇರೋಲ್ಲ, ಎಲ್ಲ ಅವರು ಕಟ್ಬಿಟ್ಟಿರ್ತಾರೆ. ಫಸ್ಟ್ ಓನ್ ವೆಹಿಕಲ್ ಇರುತ್ತೆ, ಅವ್ರದ್ದು ಏನೂ ಇರೋಲ್ಲ. ನಮ್ಮದು ಮೀಟ್ರ್ ಪಾಸಿಂಗ್ ಅಂತೆ, ವರ್ಷ ಮೀಟ್ರ್ ಪಾಸಿಂಗ್ ಅಂತೆ. ಆಮೇಲೆ ಇನ್ಸೂರೆನ್ಸು, ಡಾಕ್ಯುಮೆಂಟು, ಡಿ ಎಲ್ ಇದ್ದರೆ ಸಾಲದು, ಬ್ಯಾಡದ ನಂಬರು. ಆಮೇಲೆ ಇನ್ನೇನಿರುತ್ತೆ ಅಂತ ಐ ಥಿಂಕ್ ಎಲ್ಲ. ಆಮೇಲೆ ಇದು ಪಾಸಿಂಗು ಬೇಜಾನಿರುತ್ತೆ ಯೆಲ್ಲೋ ಬೋರ್ಡ್ಗಳಿಗೆ. ಆದರೆ ವೈಟ್ ಬೋರ್ಡ್ಗಳಿಗೆ ಏನೂ ಇರಲ್ಲ. ಅದರಿಂದ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದರು. ಈಗ ಬೈಕ್ ಟ್ಯಾಕ್ಸಿನ ಮತ್ತೆ ಬಿಡೋಕ್ಕೆ ಆದೇಶ ನೀಡಿದೆ. ಅಂದರೆ ಯಾವ್ಯಾವ ಥರ ಏನೇನು ಬೇಕು ಅಂದರೆ ಅದಕ್ಕೆ ರೂಲ್ಸ್ಗಳು ಏನೇನು ಇರಬೇಕು, ಸ್ಟ್ರಿಕ್ಟಾಗಿರುತ್ತೆ. ಎಲ್ಲರೂ ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿನ. ಈಗ ಬೈಕ್ ಟ್ಯಾಕ್ಸಿ ಬಂದ್ಬಿಡ್ತು. ಅದಕ್ಕೆ ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತಂದರೆ ಎಷ್ಟೆಷ್ಟು ರೂಲ್ಸ್ ಇರುತ್ತೆ. ವೈಟ್ ಬೋರ್ಡ್ ಇದ್ದಿದ್ದು ಯೆಲ್ಲೋ ಬೋರ್ಡ್ ಆಗಬೇಕು. ಅದಕ್ಕೆ ನೀವು ಜನರಿಗೆ ಇಷ್ಟೇ ದುಡ್ಡು ಚಾರ್ಜ್ ಮಾಡಬೇಕು, ಅದಕ್ಕೇನು ಹೆಚ್ಚಾಗಿ ಮಾಡೋಂಗಿಲ್ಲ. ಎಲ್ಲ ಅಪ್ಲಿಕೇಶನ್ ಬಿಡಬೇಕು, ಇಲ್ಲ ಅಂದರೆ ಮೀಟ್ರ್ ಬಿಡಬೇಕು. ನಮ್ಗೆ ಆಟೋದವ್ರಿಗೆ ಯಾವ ಥರ ಮೀಟ್ರ್ ಬಿಟ್ಟವ್ರೆ ಅದೇ ಥರ ಆಟೋದವ್ರಿಗೂ ಬೈಕ್ ಟ್ಯಾಕ್ಸಿಗೂ ಮೀಟ್ರ್ ಬಿಡಬೇಕು. ಬೇಜಾನ್ ಥರ ಇದೆ. ಇಷ್ಟೇ ಕಿಲೋಮೀಟ್ರಿಗೆ ಇಷ್ಟೇ ಇಸ್ಕೋಬೇಕು. ಈಗ ಆಟೋದವರು ಆನ್ಲೈನ್ ಯಾವ ದಂಧೆ ಮಾಡ್ತಾರೆ. ಈಗ ಮನೆ ಹತ್ರ ಹೋಗಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗ್ತಾರೆ, ಇದು ಪಿಕಪ್ ಮಾಡ್ತಾರೆ. ಎಷ್ಟೇ ಕಿಲೋಮೀಟ್ರ್ ಪಿಕಪ್ ಚಾರ್ಜಸ್ ಕೊಡಲ್ಲ. ಮೀಟ್ರ್ ಹಾಕೊಂಡು ಡ್ಯೂಟಿ ಮಾಡಿ ಅಂತ ಹೇಳ್ತಿದ್ದಾರೆ ಎಲ್ಲರಿಗೂ. ಆಲ್ಮೋಸ್ಟ್ ಮೀಟ್ರ್ ಅಲ್ದವ್ರು ಯಾರೂ ಬರಲ್ಲ ಅಪಾರ್ಟ್ಮೆಂಟ್ ಒಳಗೆ. ಈಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಈ ಥರ ದೊಡ್ಡ ಅಪಾರ್ಟ್ಮೆಂಟ್ ಒಳಗಡೆ ಯಾರೂ ಬರಲ್ಲ, ಹೋಗಲ್ಲ. ಅವರೆಲ್ಲ ಹೆಂಗೆ ಅಂದರೆ ಬುಕ್ಕಿಂಗ್ ಮಾಡ್ತಾರೆ, ಅರ್ಜೆಂಟಾಗಿ ಬುಕ್ಕಿಂಗ್ ಮಾಡ್ತಾರೆ. ಅವ್ರು ನಮ್ಗೆ ಅರ್ಜೆಂಟ್ ಒಂದು ಮೀಟ್ರ್ ಹಾಕೊಂಡಿರೋರು ಕೂತಿರೋರ್ಗೆ ಏನು ಗೊತ್ತಾಗುತ್ತೆ ಅಲ್ವಾ? ಅದು ಮುಖ್ಯ ಅಲ್ವಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಬೈಕ್ ಟ್ಯಾಕ್ಸಿ ನಿಷೇಧಿಸಿದ ನಂತರ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ 18% ಹೆಚ್ಚಾಗಿದೆ ಎಂದು ತೋರಿಸಿದ ಇತ್ತೀಚಿನ ಅಂಕಿಅಂಶ ಉಲ್ಲೇಖಿಸಿದರು. ಅಂದರೆ 18% ಟ್ರಾಫಿಕ್ ಜಾಸ್ತಿ ಆಗಿದೆ. ಯಾಕೆ? ಬೈಕಲ್ಲಿ ಫಸ್ಟು ಎಲ್ಲೆಲ್ಲೋ ಮೂಲೆಲ್ಲ ಹೊಂಟೋಗ್ಬಿಡೋರು, ಹೆಂಗೋ ನೂಸ್ಕೊಂಡು ಹೊಂಟೋಗ್ಬಿಡೋರು. ಈಗ ಆಟೋನೇ ಹಿಡಿಬೇಕು. ಈಗ ಆಟೋದ ಮೇಲೆ ಎಲ್ಲ ದೂಷಣೆ ಮಾಡೋದು. ಈಗ ಆಟೋ ರೇಟ್ ಜಾಸ್ತಿ ಅಂತ. ಅವ್ರ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, 10 ರೂಪಾಯಿ 20 ರೂಪಾಯಿ ಇಂಪಾರ್ಟೆಂಟು ಅಷ್ಟೇ. ಅದು ಸರಿಯಾಗಲ್ಲ ಅಲ್ವಾ? ಸೇಫ್ಟಿ ಯಾರಿಗೆ ಬೇಕಲ್ವಾ? ಸತ್ತರೆ ಸಾಯಲಿ, ಬದುಕಿದ್ರೆ ಇವತ್ತು, ನಾಳೆ ಹೋದ್ರೆ ಅಷ್ಟೆ. ಸೇಫ್ಟಿ ನಾಟ್ ಇಂಪಾರ್ಟೆಂಟ್, ಓನ್ಲಿ ಬೈಕ್ ಟ್ಯಾಕ್ಸಿ ಇಂಪಾರ್ಟೆಂಟ್. ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾ ಇರ್ತಾರೆ ಕೆಲವರು. ಇಲ್ಲಿ ಬಿಡಿ, ಬೈಕ್ ಟ್ಯಾಕ್ಸಿನೂ ಮಾಡಲಿ. ಅವರು ಹೊಟ್ಟೆಪಾಡಿಗೆ ಮಾಡ್ತಿರೋದು, ನಾವು ಹೊಟ್ಟೆಪಾಡಿಗೆ ಮಾಡ್ತಿರೋದು, ಆಟೋದವರು ಹೊಟ್ಟೆಪಾಡಿಗೆ ಮಾಡ್ತಿರೋದು. ಬಟ್ ನಾಟ್ ಇಂಪಾರ್ಟೆಂಟ್. ಮುಂದೆ ನೋಡೋಣ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧದ ಕುರಿತು ನಡೆದ ಮಹತ್ವದ ವಿಚಾರಣೆಯಲ್ಲಿ ಮಹಿಳಾ ಪ್ರಯಾಣಿಕರ ತಂಡ ಬುಧವಾರ ಹೈಕೋರ್ಟ್ಗೆ ಹಾಜರಾಗಿ ಹೇಳಿಕೆ ನೀಡಿವೆ. ನೋಡಿ, ಹೈಕೋರ್ಟ್ಗೆ ಏನು ಇದು ಮಾಡಿವೆ ಅಂತೆ. ಬೈಕ್ ಟ್ಯಾಕ್ಸಿ ಸೇವೆ ದೈನಂದಿನ ಸಂಚಾರಕ್ಕೆ ನಿರ್ಣಯವಾಗಿದ್ದು, ಸುರಕ್ಷತೆ ಕೈಗೆಟುಕುವ ದರಗಳಲ್ಲಿ ಲಭಿಸುವುದು ಅನುಕೂಲಕರ ಮಾತ್ರವಲ್ಲದೆ ಅವರಿಗೆ ಸುರಕ್ಷಿತ ಪ್ರಯಾಣ ಆಯ್ಕೆಗಳಲ್ಲಿ ಒಂದಾಗಿದೆ ಎಂದು ಮಹಿಳಾ ಪ್ರಾಮಾಣಿಕರು ಪ್ರತಿಪಾದಿಸಿದರು. ನೋಡಿ, ಬೈಕ್ ಟ್ಯಾಕ್ಸಿ ಇದೆಲ್ಲ ಸುರಕ್ಷತೆ, ಅದು ಓಕೆ, ಸುರಕ್ಷತೆ ಸೇಫ್ಟಿಲಿ ನಮ್ಮ ಸೇಫ್ಟಿ ಅಂತ ಏನೂ ಇಲ್ಲ. ಏನಂದ್ರು ಬೈಕಲ್ಲಿ ಬೇಗ ಜಸ್ಟ್ ಚಿಕ್ಕದಾಗಿ ಏನಾರು ಬಡಿದ್ರೂ ಬೈಕರು ಬೇಗ ಬಿದ್ದು ಪ್ರಾಣ ಹಾನಿಯಾಗೋಂಥದ್ದು ಇರುತ್ತೆ. ಅದನ್ನು ಎಷ್ಟೇ ರೂಲ್ಸ್ ಮಾಡಿದ್ರು, ಹೆಲ್ಮೆಟ್ಟು ಅದು ಇದು ಆಮೇಲೆ ಏನೇ ರೂಲ್ಸ್ ಮಾಡಿದ್ರು ಬೈಕ್ ಟ್ಯಾಕ್ಸಿ ಡೇಂಜರಸ್ಸೇ ನಾನು ಹೇಳೋ ಪ್ರಕಾರ. ಬಟ್ ಏನು ಮಾಡೋಕ್ಕಾಗಲ್ಲ, ಬೈಕ್ ಟ್ಯಾಕ್ಸಿನೇ ಬೇಕು, ದುಡ್ಡು ಕಡಿಮೆನೇ ಆಗಬೇಕು, ಏನು ಮಾಡೋಕ್ಕಾಗಲ್ಲ.
ಹೆಂಗೋ ನಾವು ಎ ಸಿಲೇ ಹೋಗ್ಬೇಕು, ಅದೇ ಬೇಕು, ಒಂದೇ ಬೇಕು ಅಂತಂದರೆ ಆಗಲ್ಲ, ಎಲ್ಲ ಅಡ್ಜಸ್ಟ್ ಆಗಲೇಬೇಕು ಒಂದರ ಒಂದಕ್ಕೆ. ಬನ್ನಿ ಮುಂದೆ ಹೋಗೋಣ. ಈ ಹಿಂದೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ ಕಾಮೇಶ್ವರ್ ರಾವ್ ಮತ್ತು ರಾಮಮೂರ್ತಿ CM ಜೋಶ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ತಮ್ಮ ಕಾರ್ಯಾಚರಣೆಯನ್ನು ಪರಿಣಾಮಕಾರಿಯಾಗಿ ನಿರ್ಬಂಧಿಸಿದ ಏಕ ನ್ಯಾಯಾಧೀಶರ ಏಪ್ರಿಲ್ ಆದೇಶವನ್ನು ಪ್ರಶ್ನಿಸಿ ಬೈಕ್ ಟ್ಯಾಕ್ಸಿ ಸಂಗ್ರಾಹಕರಾದ ಓಲಾ, ಊಬರ್ ಮತ್ತು ರ್ಯಾಪಿಡೋ ಸಲ್ಲಿಸಿದ ಮೇಲ್ಮನವಿಗಳನ್ನು ವಿಚಾರಣೆ ನಡೆಸುತ್ತಿದೆ. ಫಸ್ಟೆಲ್ಲ ಬೈಕ್ ಟ್ಯಾಕ್ಸಿ ಆರಾಮಾಗಿ ಓಡಿಸ್ತಿದ್ರು. ಅದು ವೈಟ್ ಬೋರ್ಡು, ಅದು ಇಲ್ಲೀಗಲ್ ಅಂತ ಗೊತ್ತಿದ್ರು ಬಿಟ್ಟಿದ್ರು, ಅವ್ರಿಗೇನು ಮಾಡ್ತಿರ್ಲಿಲ್ಲ. ಈಗ ಲೀಗಲಾಗಿ ಎಲ್ಲೋ ಬೋರ್ಡ ಓಡ್ತಿದ್ದಾವೆ, ಅದಕ್ಕೆ ಸ್ಟ್ರಿಕ್ಟ್ ರೂಲ್ಸು. ಅವ್ರ ಬಗ್ಗೆ ಹೇಳಲ್ಲ, ಅವ್ರು ಯಾರು ಹೇಳಿದ್ರು ಅದು ಆಟೋದವರು ದಂಧೆ ಮಾಡ್ತಾರೆ. ಒಬ್ಬರು ಫೇಮಸ್ಸು ಲಾಯರ್ ಹೇಳಿದರು, ಅವ್ರ ಹೆಸರು ಹೇಳಲ್ಲ, ಅದೆಲ್ಲ ಯೂಟ್ಯೂಬಲ್ಲಿ ಹೇಳೋಕ್ಕಿಲ್ಲ. ಅವರು ಬರೀ ಆಟೋದವ್ರು ದಂಧೆ ಮಾಡ್ತಾರೆ. ಯಾರು ದಂಧೆ ಮಾಡ್ತಾರೆ? ಆನ್ಲೈನಲ್ಲಿ ಹೊಡಿತಾರೆ. ಆನ್ಲೈನ್ ಚಾರ್ಜಸ್ಸು 15 ರೂಪೀಸು. ಪೀಕ್ ಅವರಲ್ಲಿ 1 ಅವರ್, ಈಗ ಮೀಟ್ರ್ ಹಾಕೊಂಡು ನೋಡಿರಿ ಅಂದರೆ 1 ಅವರ್ಗೆ 10 ಕಿಲೋಮೀಟ್ರು ಹೋಗ್ಬೇಕು. 10 ಕಿಲೋಮೀಟ್ರಿಗೆ 150 ರೂಪಾಯಿ ಎಲ್ಲಿ ಸಾಲುತ್ತೆ? ಪೀಕ್ ಅವರ್ ಇರೋದೇ 3 ಅವರು, ದಿನಕ್ಕೆ 6 ಅವರು, 3 ಅವರು 450 850 ರೂಪಾಯಿ. ಗ್ಯಾಸೇ ಆಗೋಯ್ತು 600 800 ರೂಪಾಯಿ. ಇನ್ನೆಲ್ಲ 50 ರೂಪಾಯಿ ಲಾಭ ಇಟ್ಕೊಂಡು ಯಾರು ಮಾಡ್ತಾರೆ ಹೇಳಿ? ನೀವೇ ಹೇಳಿ. ಪೀಕ್ ಅವರಲ್ಲಿ ನಾವು ಒಂದು ಪಿಕಪ್ ಮಾಡಬೇಕು ಅಂದರೆ 2 ಕಿಲೋಮೀಟ್ರ್ ಫುಲ್ ಟ್ರಾಫಿಕ್ ಅಂದ್ಕೊಳ್ಳಿ, ಅದಕ್ಕೆ 10 ನಿಮಿಷ ಹೊಂಟೋಯ್ತು. ಎಲ್ಲಿದೆ ನ್ಯಾಯ? ಯಾವುದು ನ್ಯಾಯ? ಬರೀ ಸುಳ್ಳು. ಬೈಕ್ ರ್ಯಾಪಿಡೋ ಅಷ್ಟೆ. 1988ರಲ್ಲಿ ಮೋಟಾರು ವಾಹನ ಕಾಯ್ದೆ ಸೆಕ್ಷನ್ 93 ಅಡಿಯಲ್ಲಿ ನಿರ್ದಿಷ್ಟ ಮಾರ್ಗಸೂಚಿಗಳು ಅನುಪಸ್ಥಿತಿಯಲ್ಲಿ ಸಂಗ್ರಾಹಕರು ರಾಜ್ಯದ ಕಾನೂನುಬದ್ಧವಾಗಿ ಬೈಕ್ ಟ್ಯಾಕ್ಸಿ ಸೇವೆಗಳಲ್ಲಿ ನೀಡಲು ಸಾಧ್ಯವಿಲ್ಲ ಎಂದು ಹಿಂದಿನ ತೀರ್ಪು ಹೇಳಿತು. ನೋಡಿ, ಅಷ್ಟು ಹೇಳಿದ್ದಾರೆ, ಈ ಥರ ಎಲ್ಲ ತೀರ್ಪು ಕೊಟ್ಟಿದ್ದಾರೆ. 1800 ಇದರಲ್ಲಿ ಈ ಥರ ಬೈಕ್ ಟ್ಯಾಕ್ಸಿಗೆ ಅನುಮತಿ ಇಲ್ಲ. ಯಾಕೆಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಬೇರೆ ಇದರಲ್ಲಿ ಇದೆ, ಎಲ್ಲೆಲ್ಲೋ ಬೈಕ್ ಟ್ಯಾಕ್ಸಿ ಸೇವೆ ನಿರತವಿದೆ. ನಮ್ಮ ಕರ್ನಾಟಕದಲ್ಲಿ ನಿಷೇಧ, ಆದರೂ ಅದನ್ನು ಬಿಡ್ತಿಲ್ಲ. ಅವ್ರದ್ದು ಇದು ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ಕಸ್ಟಮರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಫಸ್ಟು ಆಸ್ಪತ್ರೆಗೆ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು ಅಂದರೆ ಫಸ್ಟು ಬರೋರೆ ಆಟೋದವರು. ಬೈಕರು ಎಲ್ಲೂ ಬರೋಲ್ಲ. ನಾನೆಲ್ಲೋ ಒಂದು ಇನ್ಸಿಡೆಂಟ್ ನೋಡಿದೆ, ಇಬ್ಬರು ಸಾಯ್ತಿದ್ರು. ಅವಾಗ ಬಂದು ಆಟೋದವ್ರು ಎತ್ಕೊಂಡೋದ್ರು. ಬೈಕ್ನವ್ರು ಯಾರು ಬಂದು ಎತ್ಕೊಂಡೋದ್ರ? ಬೈಕ್ನವ್ರು ಸಾಯ್ತಿದ್ರು, ಬಂದು ಎತ್ಕೊಂಡೋದ್ರು ಆಟೋದವರು. ಅದು ಒಂದೊಂದ್ಸಲ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಾಯರ್ನ ದುಡ್ಡು ಕೇಳೋಕ್ಕಾಗುತ್ತಾ? ಅಲ್ವಾ? ಇಲ್ಲ. ಹೇಳೋದು ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ. ಆಲ್ಮೋಸ್ಟ್ ಎಲ್ಲೋ ಯಾರು ದಂಧೆ ಮಾಡ್ತಾರೆ ಅಂತಂದರೆ ಮೆಜೆಸ್ಟಿಕ್ಕಲ್ಲಿ ನಿಂತ್ಕೊಂಡು ಆಟೋ ಅಂತಿರ್ತಾರಲ್ಲ, ಅವ್ರು ಬಂದು 10 ಕಿಲೋಮೀಟ್ರಿಗೆ 500 ರೂಪಾಯಿ ಅಂತ ಕೇಳ್ತಾರೆ. ನಾವು ಕೇಳಿದ್ವಿ 500 1000 ಅಂತಾರೆ. ಅದೇ ನಾವು ಆನ್ಲೈನಲ್ಲಿ ಬುಕ್ ಮಾಡೋದು ಎಷ್ಟು? 5 ರೂಪಾಯಿ, 100 ರೂಪಾಯಿ, 102 ರೂಪಾಯಿ ಆಗಿರುತ್ತೆ. ನಮಗೆ ಸರಿ ಮೇಡಮ್ 100 ರೂಪಾಯಿ ಹಾಕಿ ಕ್ಯಾಶ್ ಕೊಡ್ತಾ 100 ರೂಪಾಯಿ ಕೊಡಿ ಅಂತ ಕೇಳ್ಕೊಂಡು ಇಸ್ಕೊಂಡು ಹೋಗ್ತೀವಿ. ಅದೇ ಒಬ್ಬೊಬ್ರಿಗೆ 108 ರೂಪಾಯಿ ಆಗಿರುತ್ತೆ, 2 ರೂಪಾಯಿ ಕ್ಯಾಶ್ ಕೊಡಿ ಸರ್, ಫೋನ್ಪೇ ಮಾಡಿ ಅಂತ ಅವ್ರು ಕೇಳ್ತಾರೆ ಕಸ್ಟಮರ್. ಯಾವುದೇ ನಾವು ಮಾತ್ರ ಬಿಡಬೇಕು. ಜಸ್ಟ್ 1 ರೂಪಾಯಿ 2 ರೂಪಾಯಿನೂ ಹೆಚ್ಚಿಗೆ ಕೊಡಲ್ಲ. 100 ರೂಪಾಯಿ ಹಾಕಿ ಅಂದ್ರೂ ಕೊಡಲ್ಲ, 98 ರೂಪಾಯಿನೇ ಕೊಡೋದು. 2 ರೂಪಾಯಿ ಯಾಕೆ ಕೊಡೋಣ ಅಂತಾರೆ ಅಲ್ವಾ? ಅದೇ ಥರ ಆನ್ಲೈನ್ ಬುಕ್ಕಿಂಗ್ ಅಂದರೆ ಹಂಗೇನೆ. ಆಲ್ಮೋಸ್ಟು 2 ರೂಪಾಯಿನೂ ಹೆಚ್ಚಿಗೆ ಕೊಡಲ್ಲ, 2 ರೂಪಾಯಿನೂ ಕಡಿಮೆ ಕೊಡಲ್ಲ. ಬಟ್ಟು ದಂಧೆ ಮಾಡ್ತಿದ್ದೀವಿ. 2 ರೂಪಾಯಿ 100 ರೂಪಾಯಿ 50 ರೂಪಾಯಿ 100 ರೂಪಾಯಿ ತಿಂದವನ್ನೆಲ್ಲ ದಂಧೆ ಮಾಡೋರು. 50 ರೂಪಾಯಿ 100 ರೂಪಾಯಿ ತಿಂದವರೆಲ್ಲ ದಂಧೆ ಮಾಡ್ತಾ ಇರ್ತಾರೆ. ಲಕ್ಷಗಟ್ಟಲೆ ಕೂತ್ಕೊಂಡು ಕೋರ್ಟಲ್ಲಿ, ಆಮೇಲೆ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಎಲ್ಲ ಕೂತ್ಕೊಂಡು ದಂಧೆ ಮಾಡ್ತಾ ಇರ್ತಾರಲ್ಲ, ಅವರು ದಂಧೆಕೋರಲ್ಲ. ಅವ್ರು ಕಣ್ಣಿಗೆ ಕಾಣದೇ ಇರೋ ದಂಧೆಕೋರರು. ನಾವು ಹಿಂಗೆ ಕೂತ್ಕೊಂಡು ನೀಯತ್ತಾಗಿ ದುಡ್ಕೊಂಡು ಮಾಡ್ತಾ ಇರ್ತಾರಲ್ಲ ಆಟೋದವರು, ಅವರು ನಿಜವಾಗ್ಲೂ ದಂಧೆಕೋರರು ಅಂತ ಈಗ ಇದು ಮಾಡ್ತಿದ್ದಾರೆ. ಏನು ಅಂತಂದರೆ ಕಣ್ಣಿಗೆ ಕಾಣೋದೆಲ್ಲ ಸುಳ್ಳಲ್ಲ. ಫಸ್ಟು ಪ್ರಾಮಾಣಿಕವಾಗಿ ನೋಡ್ಬೇಕು, ಪ್ರಾಮಾಣಿಸಿ. ಯಾರು 50 100 ರೂಪಾಯಿ ಇಟ್ಕೊಂಡು ಇಷ್ಟೊತ್ತು ಆಟೋದವ್ರು ಶ್ರೀಮಂತರಾಗಬೇಕಾಗಿತ್ತು, ಕೋಟ್ಯಾಧಿಪತಿಗಳಾಗಬೇಕಾಗಿತ್ತು, ಯಾರೂ ಆಗಿಲ್ಲ ಅಲ್ವಾ? ಯಾರು ಆಟೋದವ್ರು ಏನಾದ್ರು ಕೋಟ್ಯಾಧಿಪತಿಗಳಾಗಿರೋದು ನೋಡಿದ್ದೀರ? ನಿಜವಾಗ್ಲೂ ನೋಡಿಲ್ಲ. ನೋಡಿದಿದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಕಮೆಂಟ್ ಬಾಕ್ಸ್ ನಿಮ್ಮದೇ, ಏನಾದರೂ ಮಾಡಿ. ಆಯಿತು, ಅದು ನಿಷೇಧಿಸಲಾಯಿತು. ಹೆಚ್ಚುವರಿಯಾಗಿ ರಾಜ್ಯದ ಸಾರಿಗೆ ಇಲಾಖೆಯನ್ನು ಮೋಟಾರ್ ಸೈಕಲುಗಳನ್ನು ಸಾರಿಗೆ ವಾಹನಗಳಾಗಿ ನೋಂದಾಯಿಸಲು ಅಥವಾ ಒಪ್ಪಂದದ ಸಾಗಣೆ ಪರವಾನಗಿಗಳನ್ನು ನೀಡಲು ಒತ್ತಾಯಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ತೀರ್ಪು ನೀಡಿತ್ತು.
ಈ ಆದೇಶವನ್ನು ಜಾರಿಗೊಳಿಸಲು 6 ವಾರಗಳು ಕಾಲಾವಕಾಶ ನೀಡಲಾಗಿತ್ತು. ನಂತರ ವಿಚಾರಣೆಯನ್ನು ಜೂನ್ 15ರವರೆಗೆ ವಿಸ್ತರಿಸಲಾಯಿತು. ಇದರ ಪರಿಣಾಮವಾಗಿ ಜೂನ್ 16ರಂದು ಕರ್ನಾಟಕದಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿತ್ತು. ನೋಡಿ, ಜೂನ್ 16 ಎಲ್ಲ ಬೈಕ್ ಟ್ಯಾಕ್ಸಿನ ಇದು ನಿಲ್ಲಿಸಲಾಯಿತು. ಮತ್ತು ಮಹಿಳಾ ಪ್ರಾಮಾಣಿಕರ ವಾದ ಇದೇನಂತಂದರೆ ನೋಡೋಣ ಮುಂದೆ. ಪ್ರಕರಣದಲ್ಲಿ ತಮ್ಮನ್ನು ಒಳಗೊಳ್ಳಲು ಬಯಸುವ ಮಹಿಳಾ ಪ್ರಾಮಾಣಿಕರ ಪರವಾಗಿ ಹಾಜರಾದ ಹಿರಿಯ ವಕೀಲ ಜಯನ ಕೊಠಾರಿ ಪ್ರತಿದಿನ ಬೈಕ್ ಟ್ಯಾಕ್ಸಿಗಳನ್ನು ಅವಲಂಬಿಸಿರುವ ಮಹಿಳೆಯರು ಧ್ವನಿಗಳನ್ನು ಪರಿಗಣಿಸುವಂತೆ ನ್ಯಾಯಾಲಯವನ್ನು ಒತ್ತಾಯಿಸಲಾಯಿತು. ನಾವು ಮಹಿಳೆಯರಾಗಿ ಈ ಸೇವೆ ಬೇಕೆಂದು ಬಯಸುತ್ತೇವೆ. ನೋಡಿ, ಮಹಿಳೆಯರು ಬೈಕ್ ಟ್ಯಾಕ್ಸಿಲಿ ಹೋಗ್ತಿದ್ರು. ಈ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ತಮ್ಮ ಮಾತುಗಳನ್ನು ಕೇಳಬೇಕು ಎಂದು ಕೊಠಾರಿ ಹೇಳಿದರು. ಅನೇಕ ಮಹಿಳೆಯರಿಗೆ ಸೇವೆಯ ವೆಚ್ಚ ಪರಿಣಾಮಕಾರಿಯಾಗಿದೆ ಮಾತ್ರವಲ್ಲದೆ ಇತರ ಸಾರಿಗೆ ಆಯ್ಕೆಗಳನ್ನು ಹೋಲಿಸಿದರೆ ಸುರಕ್ಷಿತವಾಗಿದೆ ಎಂದು ಒತ್ತಿ ಹೇಳಿದರು. ಇದು ಸೇಫ್ಟಿ. ಇತರ ರಾಜ್ಯಗಳಲ್ಲಿ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಕುರಿತು ನ್ಯಾಯಾಲಯ ಪ್ರಶ್ನೆಗಳಿವೆ. ಪ್ರಕ್ರಿಯೆಯಾಗಿ ಉತ್ತರಿಸಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ರಾತ್ರಿಯ ನಿರ್ಧಾರಗಳು ಮತ್ತು ಮಹಿಳಾ ಬೈಕ್ ಟ್ಯಾಕ್ಸಿ ಚಾಲಕರುಗಳನ್ನು ಪ್ರೋತ್ಸಾಹಿಸುವ ಪ್ರಯತ್ನಗಳ ಜೊತೆಗೆ ಹಿನ್ನೆಲೆ ಪರಿಶೀಲನೆಗಳು ಮತ್ತು ಸವಾರರಿಗೆ ಪೂರ್ವ ಅರ್ಹತಾ ಪರೀಕ್ಷೆಗಳಂತಹ ಕ್ರಮಗಳು ಇವೆ. ಈ ನಿಯಂತ್ರಕ ಕ್ರಮಗಳು ಸೇವೆಯನ್ನು ಸುರಕ್ಷಿತ ಮತ್ತು ಹೆಚ್ಚು ಒಳಗೊಳ್ಳುವಂತೆ ಮಾಡುತ್ತದೆ. ರಾಜಸ್ಥಾನ್ ನೀತಿಯಿಂದ ಆಯ್ದ ಚಾಲಕರ ಪೊಲೀಸ್ ಪರಿಶೀಲನೆ ಕಡ್ಡಾಯವಾಗಿದೆ ಮತ್ತು ಅಪ್ರಾಪ್ತ ವಯಸ್ಕರನ್ನು ಕಾರ್ಯನಿರ್ವಹಿಸುವುದಂತೆ ನಿಷೇಧಿಸಲಾಗಿದೆ ಎಂದು ಕೊಠಾರಿ ಉಲ್ಲೇಖಿಸಿದೆ. ಅಂದರೆ ಅಪ್ರಾಪ್ತರು, ಈಗ ಮಹಿಳೆಯರು ಕೂರಿಸ್ಕೊಂಡು 80ರಲ್ಲಿ ಹೋಗೋದು, 90ರಲ್ಲಿ ಹೋಗೋದು, ಇವೆಲ್ಲ ಮಹಿಳೆಯರಿಗೆ ಸೇಫ್ಟಿ ಅಲ್ಲ. ಈಗ ಹೋಗ್ತಾ ಇರ್ತಾರೆ, ಈಗ ಮಹಿಳೆಯರು ಬೈಕ್ ಟ್ಯಾಕ್ಸಿ ಎಲ್ಲೋ ನಿರ್ಜನವಾದ ಪ್ರದೇಶ, ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ, ಕಡಿಮೆ ರೇಟು ಅಂತ ಬುಕ್ ಮಾಡಿಬಿಡ್ತಾರೆ. ಆಟೋದನ್ನ ನಂಬೋದೇ ಇಲ್ಲ, ಹೋಗ್ಲಿ ಬೈಕ್ 10 ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಹೊಂಟ್ಬಿಡ್ತಾರೆ. ಅದು ಆ ಬೈಕ್ನವ್ರು ಒಳ್ಳೆಯದಾಗಿರ್ಬೇಕಲ್ಲ. ಈಗ ಎಷ್ಟೋ ಒಂದು ಕೇಸ್ ಆಯಿತು, ರ್ಯಾಪಿಡೋ ಕೇಸು. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವಾ ಅಂತ ನಮಗೂ ಗೊತ್ತಿಲ್ಲ. ಒಟ್ಟು ರ್ಯಾಪಿಡೋ ಕೇಸ್ ಆಯಿತು, ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದರು. ಅದು ರ್ಯಾಪಿಡೋ ಬುಕ್ ಮಾಡ್ಕೊಂಡೆಲ್ಲ ಹೋಗ್ತಿದ್ಲು, ಅದು ಅಟೆಂಪ್ಟ್ ಆಯಿತು. ಹಾಗಾಗಿ ಆ ಥರ ಬೈಕ್ ಟ್ಯಾಕ್ಸಿ ಸೇಫ್ ಇರಲ್ಲ. ಜಸ್ಟ್ ಬೇಗ ಇದು ಮಾಡ್ಕೊಳ್ಳಿ. ಬೆಲೆ ನಿಗದಿತ. ರಾಜ್ಯ ಸರ್ಕಾರದಲ್ಲಿ ನಿಯಂತ್ರಣದಲ್ಲಿರುವಾಗ ಬೈಕ್ ಟ್ಯಾಕ್ಸಿಗಳು ಹೆಚ್ಚಾಗಿ ಕೈಗೆಟಕುವ ಆಯ್ಕೆಯಾಗಿರುತ್ತದೆ. ಬೈಕ್ ಟ್ಯಾಕ್ಸಿಗಳನ್ನು ಕಾರ್ಯಸಾಧ್ಯತೆ ಮತ್ತು ಪ್ರಯೋಜನಗಳನ್ನು ಬೆಂಬಲಿಸುತ್ತದೆ ಎಂದು ಅವರು ಹೇಳಿದರು. KPMG ವರದಿ ಸೇರಿದಂತೆ ರಾಷ್ಟ್ರೀಯ ಅಧ್ಯಯನಗಳು ಕೊಠಾರಿ ಉಲ್ಲೇಖಿಸಿದರು. ಅಲ್ಲದೆ ಬೈಕ್ ಟ್ಯಾಕ್ಸಿಗಳು ಇತರ ಅನೇಕ ಪ್ರಮಾಣ ಆಯ್ಕೆಗಳಿಗಿಂತ ಕೈಗೆಟುಕುವ, ಅನುಕೂಲಕರ ಮತ್ತು ಸುರಕ್ಷಿತವೆಂದು KPMG ಅಧ್ಯಯನವು ದೃಢಪಡಿಸುತ್ತದೆ ಎಂದರು. ನೋಡಿ, ಕೈಗೆಟುಕುವ ದರದಲ್ಲಿ ಇರುತ್ತಂತೆ. ಅದು ಇಷ್ಟೇ ಕಿಲೋಮೀಟ್ರ್ ಲಿಮಿಟ್ ಮಾಡಲಿ ಬಿಡಿ, ಬೈಕ್ ಟ್ಯಾಕ್ಸಿ ಬರಲಿ, ಲಿಮಿಟ್ ಮಾಡಲಿ, ಇಷ್ಟು ಕಿಲೋಮೀಟ್ರ್ ಒಳಗೆ ಓಡಾಡಬೇಕು. ಈಗ ಲಾಂಗ್ ಹೋಗ್ತಾ ಇರ್ತಾರೆ, ಯಾವನಾರು ಬಂದು ಗುದ್ದುದ, ಅಲ್ಲಿ ಯಾರೂ ಎತ್ತರಿರಲ್ಲ. ನಾವೇ ಆಟೋದರೆ ಯಾರೋ ಬಿದ್ದರೂ, ಇಂಥ ಬೆಂಗಳೂರು ಸಿಟಿಗಳಲ್ಲಿ ಬಂದು ಬಿದ್ರೂ ಯಾರೂ ಕೇರ್ ಮಾಡೋರಿರಲ್ಲ. ಅವ್ರ ಪಡೆಗೆ ಅವರಾಯಿತು, ಹೋದ್ರೂ ಆಯಿತು, ಅಷ್ಟೇ. ಸತ್ತರೆ ಸಾಯಲಿ ಅಷ್ಟೇ. ನೀರೂ ಕೊಡಲ್ಲ. ನಿಮಗೆ ನೀವೇ ಆಗಬೇಕು, ಬೇರೆ ಯಾರೂ ಆಗಲ್ಲ. ಇದನ್ನ ಬರೆದಿಟ್ಕೊಳ್ಳಿ, ನಾನು ಸುಳ್ಳು ಹೇಳ್ತಿಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫಸ್ಟು ಈ ಥರ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ, ಕೇಳ್ಕೊಳ್ಳಿ. ನನಗಿಂದೇನು ಅಷ್ಟೊಂದು ಸಬ್ಸ್ಕ್ರೈಬರಿಂದ ದುಡ್ಡು ಬರಲ್ಲ. ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಂದು ಒಳ್ಳೆ ವಿಚಾರನ ಹೇಳ್ತೀನಿ, ಇಷ್ಟ ಆದರೆ ತೊಗೊಳ್ಳಿ, ಬೇಡ ಅಂದರೆ ಬಿಸಾಕಿ ಅಷ್ಟೆ. ಒಳ್ಳೆಯ ವಿಚಾರ ಯಾರಿಗೂ ಇಷ್ಟ ಆಗಲ್ಲ, ಕೆಟ್ಟ ವಿಚಾರನೇ ಇಷ್ಟ ಆಗೋದು. ಅದೇ ಎಲ್ಲದು ಕೆಟ್ಟದೇ ಜಾಸ್ತಿ ಫೇಮಸ್ ಆಗೋದು, ಒಳ್ಳೆಯದು ಯಾವುದಕ್ಕೆ ಫೇಮಸ್ ಆಗಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು.